ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಸಂಕೇಶ್ವರದಿಂದ ಗುಡ್ಡಾಪುರದವರೆಗೆ ಪಾದಯಾತ್ರೆ ಇಂದು ಸಂಕೇಶ್ವರದಿಂದ ರವಾನೆ ಆಯಿತು. 23ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಲು ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಸುಕ್ಷೇತ್ರ ಕಾರ್ಯಮಠ ಹತ್ತರಿಗೆ ಪೂಜ್ಯರು ಆಗಮಿಸಿ ಈ ಪಾದಯಾತ್ರೆಗೆ ಚಾಲನೆ ನೀಡಿದರು. ಈ ಒಂದು ಪಾದಯಾತ್ರೆಯಲ್ಲಿ 130ಕ್ಕಿಂತ ಹೆಚ್ಚು ಶರಣು ಶರಣಿಯರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿರುತ್ತಾರೆ. ಇಂದು ಶುಕ್ರವಾರ ದಿನಾಂಕ 15 ನವೆಂಬರ್ 2024ರಂದು ಶಂಕರಲಿಂಗ ಮಠದಲ್ಲಿ ದುರುಂಡೇಶ್ವರ ಮಠದಲ್ಲಿ ಪೂಜೆ ಸಲ್ಲಿಸಿ ಸಂಸುದ್ದಿ ಪ್ಲಾಟ್ನಲ್ಲಿ ಇರುವ ಶ್ರೀ ದಾನಮ್ಮ ದೇವಿ ಮಂದಿರದಿಂದ ಪೂಜೆ ಸಲ್ಲಿಸಿ ಪಾದಯಾತ್ರೆಗೆ ಅವರು ಪ್ರಾರಂಭ ಮಾಡಿದರು. ಇದೇ ಸಂದರ್ಭದಲ್ಲಿ ಅನೇಕ ಗಣ್ಯಮಾನ್ಯರು, ಭಕ್ತಾದಿಗಳು, ದಾನಮ್ಮ ದೇವಿಯ ಭಕ್ತರು ಇದರಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ದಾನಮ್ಮ ದೇವಿ ಪಾದಯಾತ್ರಾ ಕಮಿಟಿ ಪ್ರತಿ ವರ್ಷವೂ ಈ ಪಾದಯಾತ್ರೆ ಮಾಡಿಕೊಂಡು ಬಂದಿರುತ್ತಾರೆ. ದಿನಾಂಕ 21 ನವೆಂಬರ್ 2024ರಂದು ಗುಡ್ಡಾಪುರದಲ್ಲಿ ಮಹಾಪೂಜೆ ಮತ್ತು ದಂಡಿ ಕಾರ್ಯಕ್ರಮ, ಮಹಾನೈವೇದ್ಯ ಕಾರ್ಯಕ್ರಮ ಅಲ್ಲಿ ನಡೆಯಲಿದೆ. ಸಂಕೇಶ್ವರದ ಭಕ್ತಾದಿಗಳ ಈ ಪಾದಯಾತ್ರೆಯ ಭಕ್ತಿ ಅತಿ ಮೆಚ್ಚುಗೆ ಆಗಿರುತ್ತದೆ. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸುಕ್ಷೇತ್ರ ಗುಡ್ಡಮ್ಮ ದೇವಿ ದಾನಮ್ಮ ದೇವಿಯ ದೇವಸ್ಥಾನ ಸಂಕೇಶ್ವರ. ಇವತ್ತೇನ್ ಹೆಸರಿಟ್ಟು ನಾವ ಸುಕ್ಷೇತ್ರ ದಾನಮ್ಮ ದೇವಿ ದೇವಸ್ಥಾನ ಸಂಕೇಶ್ವರ. ಇಲ್ಲಿಂದ ಸುಕ್ಷೇತ್ರ ಗುಡ್ಡಾಪುರ ದಾನಮ್ಮ ದೇವಿವರೆಗೆ ನಿಮ್ಮ ಪಾದಯಾತ್ರೆ ಸಾಗತಕ್ಕಂಥದ್ದು. ಅದಕ್ಕೆ ಪ್ರತಿ ವರ್ಷನೂ ನಾವು ಬಂದು 2 ಮಾತು ಹೇಳಿ ನಿಮ್ಮೆಲ್ಲರಿಗೂ ಧೈರ್ಯವನ್ನ ತುಂಬಿ, ಧೈರ್ಯಂ ಸರ್ವತ್ರ ಸಾಧನಂ. ಒಬ್ಬೊಬ್ರಿಗೆ ಏನ್ ಅನ್ಸ್ತತಿ, ನಾವು ನಡಕ್ ಹೋಗಿ ಎಲ್ಲಾರು ನಮ್ ಗಾಡಿ ನಿಂತಂದ್ರ, ಗಾಡಿ ಎಲ್ಲಾರು ಬಂದ್ ಬಿತ್ತಂದ್ರ, ಇಲ್ಲ ಅವು ಗಾಡಿ ಸಾಗಬೇಕಾಗಿರ್ತಕ್ಕಂತ ವ್ಯವಸ್ಥೆ ತಯಾರಿ ನಮ್ಮ ಕನಗಲಾರು ಹೇಳಿ ನಾವು ವ್ಯವಸ್ಥೆ ಮಾಡೋಣ ತಗೊಂಡು, ನೀವು ವ್ಯವಸ್ಥೆ ಮಾಡಿದಿರಿ, ಅದಕ್ಕ ಶಬಾಷಿ ಕೊಟ್ಟ ನಾವು ನಿಮಗೆ ಏನ್ ಮಾಡೋದು ಹೊಡೆದ್ಸಾವ್ರ ನಿಮಗೊಂದು ಮನಸ್ಸಿನ ಧೈರ್ಯ, ಮಾನಸಿಕ ಸ್ಥೈರ್ಯ ಅಂತಕ್ಕಂಥದ್ದು ಇರ್ತದಲ್ಲ, ಅದು ನಿಮಗ ಗುಡ್ಡಾಪುರ ದಾನಮ್ಮ ದೇವಿ ನಿಮ್ಮ ಬೆನ್ನ ಮೇಲೆ ಸದಾಕಾಲ ಇದ್ದಾರೆ. ನಿಮಗೆ ಇಲ್ಲಿಂದ ಅಲ್ಲಿವರೆಗೆ ಪಾದ ಯಾತ್ರೆ ಮೊದಲಿನ ಕಾಲದಾಗ ಎತ್ತಿದ ನಡೆಯತಕ್ಕಂಥದ್ದು ಇತ್ತು, ನಡೀತಕ್ಕಂಥ ವ್ಯವಸ್ಥೆ ಮೊದಲಿತ್ತು, ಈಗ ಕಡಿಮೆ ಆಗಿತ್ತು. ಆದ್ರ ಮತ್ತ ಕಟ್ಟಿಗೆ ಅಂತಾರಲ್ಲ, ಹಂಗ ಮತ್ತ ದೊಡ್ಡ ಮಂದಿ ಎಲ್ಲ ಅದಾರ ನೋಡಿ. ನಮ್ದು ಗಾಡಿ ಎರಡದು ನೋಡ್ರಿ, ಎಲ್ಲಾರು ನಡಿಬೇಕಂತ ತಿಳ್ಕೊಂಡು ಈಗ ಯಾಕ ನಡೆದ್ರನ್ನ ಗಟ್ಟಿ ಆಗ್ತೀವಿ ನಾವು. ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೆ. ದಾನಮ್ಮ ಮಾತಾ ಕಿ,
ದಾನಮ್ಮ ಮಾತಾ ಕಿ ದಾನಮ್ಮ ಮಾತಾ ಕಿ. ಈ ವರ್ಷ ನಮಗ್ ಬಹಳ ಸಮಾಧಾನ ಐತಿ ಇಲ್ಲಿ ಬಂದು ಕುಂತು ಮಾತಾಡೋದು. 18 ಬರ್ರಿ ಹೆಗ್ಡೆ ಅವ್ರ, ನಮ್ ಕನಗಲಿ ಅವರು, ಹೆಗ್ಡೆ ಅವರು, ಸಿರ್ಕೋಳಿ ಅವರು ವರ್ಷ ಅಲ್ಲೇ ನಿಲ್ಲವ್ರು. ಎಲ್ಲಾರು ನಿಂತ ಒಂದ್ 4 ಮಾತು ಹೇಳಿದ್ರೆ ನಮ್ ಕಾರ್ಯಕ್ರಮ ನಡ್ಸವ್ರು. ಅವ್ರು ಹೇಳವ್ರು ಒಂದ್ 4 ಮಾತು ಹೇಳಿ ಚಂದ ಹೋಗಿ ಬರ್ರಪ್ಪ, ಎಲ್ಲಾರು ಸುಖವಾಗಿ ಹೋಗಿ ಬರ್ರಿ ಅಂದ್ಕೊಂಡು ನಾವ ಎಲ್ಲ ಕನಗಲಿ ಅವರು, ಹೆಗ್ಡೆ ಅವರು, ನಾವು ಸಿರ್ಕೋಳಿ ಅವ್ರು ನಿಮಗ ಏನ್ ಮಾಡೋರು ಅಂದ್ರ ಬೀಳ್ಕೊಡವ್ರು. ನಿಮಗ ಅಂದ್ರ ಹೋಗಿ ಬರ್ರಿಪ್ಪ ಅಂತಕೊಂಡು ಹಾರೈಕೆ ಕೊಟ್ಟು ನಿಮ್ಗೆ ಆಶೀರ್ವಾದ ಕೊಡಕ್ ಬಂದವ್ರು ನಾವು. ಮತ್ತ ಸ್ವಾಮಿಗಳ ನೀವ್ ಯಾಕೆ ಎಷ್ಟು ಕಾಜಿಲೆ ಬರ್ತೀರ? ನಮ್ ಯಂಕಣ್ ಮಡಿ ಹತ್ತಿಗೆ ಮಂದಿ ಬಂದಾರ ನಡ್ಕೊತ ಬಂದಾರ ಅವ್ರೆಲ್ಲ. ಎಲ್ಲರೂ ಭಕ್ತಿಯಿಂದ ಈ ವರ್ಷ ನೋಡ್ರಿ 18, 19 ವರ್ಷ, 23ನೇ ವರ್ಷ ದಾನಮ್ಮಂದ ದೇವಸ್ಥಾನದಿಂದ ದೇವಸ್ಥಾನವರೆಗೆ ಹೋಗತಕ್ಕಂಥದ್ದು 23ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮ. ಸಂಕೇಶ್ವರ ದಾನಮ್ಮ ಮಂದಿರದಿಂದ ಗುಡ್ಡಾಪುರ ದಾನಮ್ಮ ಮಂದಿರದವರೆಗೆ ನಿಮ್ಮ ಪಾದಯಾತ್ರೆ ಸುಖಕರವಾಗಿ ಸಾಗಲಿ. ಇಷ್ಟ ಹೇಳೋದಿಲ್ಲ, ಹೆಚ್ಚಿಗೇನು ಹೇಳೋದಿಲ್ಲ. ಯಾಕಂದ್ರ ಅದ್ರಾಗ ಎಲ್ಲ ನೀವು 23 ವರ್ಷ ಆತು ಹೆಂಗಪ್ಪ ಅಂದ್ರ ಪೂರ್ಣ ಮನಗಂಡಿದ್ದಾರೆ. ಅಂದ್ರೆ ಎಲ್ಲರಿಗೂ ಅಗದಿ ಮನಸಾರಿ, ಯಾರಿಗೂ ಒತ್ತಾಯ ಇಲ್ಲ ಇಲ್ಲಿ. ನೀವು ಬರಬೇಕು, ನಡೆಯಬೇಕು, ಇದಾದ ಏನು ಒತ್ತಾಯ ಇಲ್ಲದ ನಿಮ್ಮ ಭಕ್ತಿ, ನಿಮ್ಮ ನಿಷ್ಠೆ, ನಿಮ್ಮ ದೇವರ ಮೇಲೆ ಇರ್ತಕ್ಕಂಥ ವಿಶ್ವಾಸ ನಿಮ್ಮನ್ನ ಲಗೇಜ್ಗಳ ಮಾಡದೆ ಎಲ್ಲಿ ಹೋಗ್ತೀರಿ ಅಲ್ಲಿ ವ್ಯವಸ್ಥಿತವಾಗಿ ಸ್ವಚ್ಛತೆ ನೀಡಬೇಕು. ಹೋಗುವಳೆದಾಗ ಒಂದ ಕಡೆಯಿಂದ 21 ತಾರೀಕು ದಂಡಿ ಹಾಗೂ ಪ್ರಸಾದ ಇರ್ತದ ಕೊನೆಯ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಯಾರು ಬರೋರ್ಗರಿ ಈಗ ಪೂರ್ವ ತಯಾರಿಯಾಗಿ ನೀವು ರೆಡಿ ಆಗಿರಂತ ವಿನಂತಿಸುತ್ತಾ, ಈಗ ಪಾದಯಾತ್ರೆಗೆ ಬಂದಂತ ಎಲ್ಲ ಸಂಪರ್ಕರು ಹಾಗೂ ಗಣ್ಯ ನಾಯಕರಿಗೆ ಅವರಿಗೆ ಮತ್ತೊಮ್ಮೆ ನಮ್ಮ ಕಮಿಟಿಯ ಪರವಾಗಿ महाराज की जय, श्री शंकराचार्य महाराज की जय, श्री बसवेश्वर महाराज की जय, श्री दानम्मताई माता की जय, जय मंगलम जय पार्वतीश्वर महादेव.